We the people of India, not we the Hindu, we the Muslim, we the Punjabi, we the Sikh, we the Tamil, we the people of India. ವಿ ದ ಪೀಪಲ್ ಆಫ್ ಇಂಡಿಯಾ. ನಾವು ಹಿಂದೂಗಳಲ್ಲ, ನಾವು ಮುಸ್ಲಿಮರಲ್ಲ, ನಾವು ಪಂಜಾಬಿಗಳಲ್ಲ, ನಾವು ಸಿಖ್ಖರಲ್ಲ, ನಾವು ತಮಿಳರಲ್ಲ, ನಾವು ಭಾರತದ ಜನರು. ಭಾರತದ ಸಂಸತ್ ಭವನದ ಸಂವಿಧಾನ ಸಭಾಂಗಣದಲ್ಲಿ ನಿಂತ್ಕೊಂಡು ಭಾರತದ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಆಶಯವನ್ನು ಎತ್ತಿ ಹಿಡಿದ ಈ ವಿದ್ಯಾರ್ಥಿನಿಯ ಹೆಸರು ಈಗ ದೇಶದ ತುಂಬೆಲ್ಲ ವೈರಲ್ ಆಗಿದೆ. We the people of India, not we the Hindu, we the Muslim, we the Punjabi, we the Sikh, we the Tamil, we the people of India. ಈ ಸ್ಫೂರ್ತಿದಾಯಕ ಭಾಷಣ ಮಾಡಿರೋ ಈಕೆಯ ಹೆಸರು ಅನನ್ಯ ನೇಗಿ. ಈಕೆ ಹಿಮಾಚಲ ಪ್ರದೇಶದ ಮಾಹಿತಿ ಮತ್ತು ತಂತ್ರಜ್ಞಾನದ ವಿದ್ಯಾರ್ಥಿನಿ. ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಸಂಸತ್ ಭವನದ ಸಂವಿಧಾನ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಈಕೆ ತನ್ನ ರಾಜ್ಯವನ್ನು ಪ್ರತಿನಿಧಿಸಿದಳು. ಅಲ್ಲಿ ಆಕೆ ಮಾಡಿರುವ ಉತ್ಕಟ ಭಾಷಣ ದೇಶದ ಗಮನ ಸೆಳೆದಿದೆ. ಧರ್ಮ, ಭಾಷೆ, ಪ್ರದೇಶವನ್ನು ಮೀರಿ ನಾವು ಭಾರತೀಯರು ಅಂತ ಒತ್ತಿ ಹೇಳಿದ ಅನನ್ಯ ನೇಗಿ, ಭಾರತ ದೇಶ ಇತಿಹಾಸದಿಂದ ರೂಪುಗೊಂಡ ದೇಶ ಅಲ್ಲ, ಭಾರತ ಅಂಬೇಡ್ಕರ್ ಅವರ ದೃಷ್ಟಿಕೋನದಿಂದ ರೂಪುಗೊಂಡ ದೇಶ ಅಂತ ಹೇಳಿ ಕೇಳುಗರನ್ನ ಆಕರ್ಷಿಸಿದ್ದಾರೆ. Standing here in the Parliament of India, I don't just see a nation shaped by history, ladies and gentlemen. I see a nation shaped by vision. A vision that Dr. B.R. Ambedkar gave to all of us. An India where people from different regions, different backgrounds, different languages come together not just to compete, but to contribute. Not just to coexist, but to stand for something larger than themselves. ಈಕೆಯ ಮಾತುಗಳು ವಿಭಜನೆಗಳನ್ನು ಮೀರಿ ವಿವಿಧತೆಯನ್ನ, ಏಕತೆಯನ್ನ ಎತ್ತಿ ಹಿಡಿಯಲು ಪ್ರೇರಣೆ ನೀಡುವಂಥದ್ದು. ಎಲ್ಲರನ್ನ ಒಳಗೊಳ್ಳುವುದನ್ನು ಈಕೆ ಒತ್ತಿ ಹೇಳಿದ್ಲು. ಭಾರತ ಅಂದರೆ ಸಹಬಾಳ್ವೆ ಎಂಬ ಪಾಠ ಮಾಡಿದ್ಲು. ಅಡೆತಡೆಗಳಷ್ಟೇ ಬಂದರೂ ವಿನಾಶದ ಕರಿಮೋಡಗಳು ಸೇರಿದ್ರು, ನಮ್ಮ ಪಾದಗಳ ಕೆಳಗೆ ಕೆಂಡಗಳಿದ್ರು, ತಲೆಯ ಮೇಲೆ ಜ್ವಾಲೆಗಳು ಸುರಿದ್ರು, ನಾವು ನಗುತ್ತಾ ನಮ್ಮ ಕೈಗಳಿಂದಲೇ ಬೆಂಕಿ ಹಚ್ಚಿ ಸುಡಬೇಕಾಗತ್ತೆ, ಒಟ್ಟಿಗೆ ಹೆಜ್ಜೆ ಹಾಕಬೇಕು ಎಂಬ ಆಕೆಯ ಕವಿತೆ ಅರ್ಥಪೂರ್ಣ ಆಗಿತ್ತು. बाधाएं आती हैं आए घिरे प्रलय की घोर घटाएं, पाँव के नीचे अंगारे, सिर पर बरसे यदि ज्वालाएं, निज हाथों में हंसते हंसते आग लगाकर जलना होगा, कदम मिलाकर चलना होगा, कदम मिलाकर चलना होगा. ಸಂಸತ್ತಿನ ಸಂಕೀರ್ಣದಲ್ಲಿ ಹಿಮಾಚಲ ಪ್ರದೇಶದ ವಿದ್ಯಾರ್ಥಿನಿ ಅನನ್ಯ ನೇಗಿ ಮಾಡಿದ ಭಾಷಣ ಆ ಸಭಾಂಗಣವನ್ನು ದಾಟಿ ಇಡೀ ದೇಶದ ಜನರ ಮೆಚ್ಚುಗೆಗೆ ಪಾತ್ರ ಆಗಿದೆ. ಆಕೆಯ ಸ್ಪಷ್ಟತೆಯನ್ನ, ಆತ್ಮವಿಶ್ವಾಸವನ್ನ, ಆಕೆಯ ಮೌಲ್ಯ ಮತ್ತು ಸಂದೇಶವನ್ನ ಜನರು ಶ್ಲಾಘಿಸಿದ್ದಾರೆ.